ಗದಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಇಂದು ಅನ್ನದಾತರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದು 2025-26ನೇ ಸಾಲಿನ ಹಿಂಗಾರು ಬೆಳೆ ವಿಮೆ ಹಾಗೂ ಬಾಕಿ ಇರುವ ಮಧ್ಯಂತರ ಪರಿಹಾರವನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಕಚೇರಿ ಮುಂದೆ ಭಜನೆ ಮಾಡುವ ಮೂಲಕ ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ದು, ಸಾಲ ಮಾಡಿ ಬೆಳೆದ ಬೆಳೆ ಕೈಕೊಟ್ಟಿರುವ ಸಂದರ್ಭದಲ್ಲಿ ವಿಮೆ ಹಣವೇ ನಮಗೆ ಆಸರೆಯಾಗಿದೆ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಮೆಣಸಿನಕಾಯಿ, ಈರುಳ್ಳಿ, ಜೋಳ ಹಾಗೂ ಕಡಲೆ ಬೆಳೆದ ರೈತರಿಗೆ ಇನ್ನು ವಿಮೆ ಹಣ ಸಿಗದಿದ್ದರೂ ಸುಮಾರು 12,000 ರೈತರಿಗೆ ಹಣ ಜಮಾ ಆಗಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ಉಳಿದ ರೈತರಿಗೆ ವಿಮೆ ಸಿಗದಿದ್ದಲ್ಲಿ ಮುಂದಿನ 2 ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಬಸವನ ಮಾಡೋ ನಿತ್ಯಾನ ಕೋಟಿ ಗೊಬ್ಬ ಶರಣ ಪರಶಿವನ ಹರಣ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನಿತ್ಯಾನ ಕರಳಗುಡಿಯ ಕಂದ ಕಲಬುರಗಿಗೆ ತಾ ಬಂದ ಕಂದ ಕಲಬುರಗಿಗೆ ತಾ ಬಂದ ದೊಡ್ಡಪ್ಪ ಗೌಡರ ಮನೆಯಲ್ಲಿ ನಿಂದು ಹೊಸ ಕೀರ್ತಿಯ ತಂದ ದೊಡ್ಡಪ್ಪ ಗೌಡರ ಮನೆಯಲ್ಲಿ ನಿಂದು ಶಿವಮತ ಕೀರ್ತಿಯ ತಂದ ಕೋಟಿ ಗೊಬ್ಬ ಶರಣ ಪರಶಿವನ ಹರಣ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನಿತ್ಯಾನ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ಕಂದ ಅರಳ ಗುಂಡಿಗೆಯ ಕಂದ ಕಲಬುರಗಿಗೆ ತಾ ಬಂದ ಗೌಡರ ಮನೆಯಲ್ಲಿ ನಿಂದು ಶಿವಮತ ಕೀರ್ತಿಯ ತಂದ ಶಿವಮತ ಕೀರ್ತಿಯ